Good evening, children. Welcome to Suchitra Excellent Classes. Today we have learned 3rd standard second language English reading book. The story Yummy's Tummy. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು 3ನೇ ತರಗತಿಯ ದ್ವಿತೀಯ ಭಾಷೆಯಾಗಿರುವಂತಹ ಇಂಗ್ಲೀಷ್ ವಿಷಯದಲ್ಲಿನ ಒಂದು ರೀಡಿಂಗ್ ಬುಕ್ನಲ್ಲಿ ಬರುವಂಥ ಸ್ಟೋರಿ ಯಮ್ಮೀಸ್ ಟಮ್ಮಿ ಅನ್ನುವಂಥ ಒಂದು ಸ್ಟೋರಿಯನ್ನು ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಲ್ಲರೂ ಕೂಡ ಕಂಪ್ಲೀಟ್ ವಿಡಿಯೋ ನೋಡಿ ಸ್ಟೋರಿಯನ್ನು ಅರ್ಥೈಸಿಕೊಳ್ಳಿ. ಹಾಗೆ ಇದರಲ್ಲಿ ಬರುವಂತಹ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ. ಹಾಗೆ ಸ್ಟೋರಿ ವಿವರಣೆ ಮಾಡುವಾಗ ಕೂಡ ಮಧ್ಯದಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲರೂ ಕೂಡ ಬರೆದುಕೊಳ್ಳಿ, ಸರಿನಾ? ಹಾಗಾದರೆ ಪೂರ್ತಿ ವಿಡಿಯೋವನ್ನು ನೋಡಿ ಸ್ಟೋರಿಯನ್ನು ಆರಂಭಿಸೋಣ ಬನ್ನಿ. Yummy Mouse was very hungry. He looked for food here and there. Then he saw a hole in one of the baskets. ನೋಡಿ, ಇಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಮೌಸ್ ಅಂದರೆ ಇಲಿ, ಹೌದಲ್ವಾ? ಮೌಸ್ ಇದಕ್ಕೆ ತುಂಬ ಹಸಿವಾಗಿರುತ್ತೆ. ಹಂಗ್ರಿ ಅಂದರೆ ಹಸಿವು, ತುಂಬ ಹಸಿವಾಗಿರುತ್ತೆ. ಇದು ಆಹಾರವನ್ನು ಹುಡುಕ್ತಾ ಇರುತ್ತೆ. ಲುಕ್ಡ್ ಫಾರ್ ಫುಡ್ ಹಿಯರ್ ಆ್ಯಂಡ್ ದೇರ್, ಅಲ್ಲಿ ಇಲ್ಲಿ ಆಹಾರವನ್ನು ಹುಡುಕ್ತಾ ಇರುತ್ತೆ. ಆಗ ದೆನ್ ಹಿ ಸಾ ಎ ಹೋಲ್ ಇನ್ ಒನ್ ಆಫ್ ದ ಬಾಸ್ಕೆಟ್, ಆಗ ಹುಡುಕುವಾಗ ಅದು ಒಂದು ಬಾಸ್ಕೆಟ್ಗೆ ಇಲ್ಲಿ ಒಂದು ಹೋಲ್ ಇರೋದನ್ನು ಅದು ಗಮನಿಸುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ? ಈ ಬಾಸ್ಕೆಟ್ಗೆ ಒಂದು ಹೋಲ್ ಇರೋದನ್ನು ಅದು ನೋಡುತ್ತೆ. ಆಗ ಮುಂದೇನು ಮಾಡುತ್ತೆ ನೋಡಿ. Yummy wiggled through the hole into the basket with his head inside and his tummy and tail outside. He saw a lot of sweets. Yum! What mouth-watering sweets, he said. ನೋಡಿ, ಆ ಹೋಲನ್ನು, ಬಾಸ್ಕೆಟ್ಗೆ ಇರ್ತಕ್ಕಂಥ ಹೋಲನ್ನು ನೋಡಿದಾಗ ಆ ಇಲಿ ಏನು ಮಾಡುತ್ತೆ, ಅದರೊಳಗಡೆ ತನ್ನ ತಲೆಯನ್ನು ತೂರಿಸುತ್ತೆ, ಅಂದರೆ ತಲೆಯನ್ನು ಹಾಕುತ್ತೆ. ನೋಡಿ, ಒಳಗಡೆ ಏನಿದೆ ಅಂತ ನೋಡಲಿಕ್ಕೆ. ಹೀಸ್ ಹೆಡ್ ಇನ್ಸೈಡ್, ನೋಡಿ, ಅದರ ತನ್ನ ತಲೆಯನ್ನು ಹೋಲ್ನಲ್ಲಿ, ಆ ಬಾಸ್ಕೆಟ್ನ ಹೋಲ್ನಲ್ಲಿ ತಲೆಯನ್ನು ಒಳಗಡೆ ಹಾಕಿ ನೋಡುತ್ತೆ. ಆಗ ಅದರ ಉಳಿದ ದೇಹ ಮತ್ತು ಬಾಲ, ಹೀಸ್ ಟಮ್ಮಿ ಆ್ಯಂಡ್ ಟೇಲ್, ಅದರ ಹೊಟ್ಟೆ ಭಾಗ ಮತ್ತು ಬಾಲ, ಟೇಲ್ ಅಂದರೆ ಬಾಲ, ಅದು ಹೊರಗಡೆನೇ ಉಳಿಯುತ್ತೆ. ಅಲ್ಲಿ ಒಳಗಡೆ ಅದು ಏನೇನು ನೋಡುತ್ತೆ ಅಂದ್ರೆ, ಸಾ ಲಾಟ್ ಆಫ್ ಸ್ವೀಟ್ಸ್, ಇಲ್ಲಿ ಕಾಣಿಸ್ತಿರ್ತಕ್ಕಂಥ ಸಿಹಿ ತಿಂಡಿಯಲ್ಲಿ ಒಳಗಡೆ ಬಾಸ್ಕೆಟ್ನಲ್ಲಿ ಬಹಳಷ್ಟು ಸಿಹಿ ತಿಂಡಿ ಆ ಬಾಸ್ಕೆಟ್ನಲ್ಲಿ ಇರುತ್ತೆ. ಅದನ್ನು ನೋಡಿದಾಗ ಅದರ ಬಾಯಲ್ಲಿ ನೀರು ಬರುತ್ತೆ. ಮೌತ್ ವಾಟರಿಂಗ್ ಸ್ವೀಟ್ಸ್, ಅದನ್ನು ನೋಡಿದ ತಕ್ಷಣ ಅದರ ಬಾಯಲ್ಲಿ ನೀರು ಬಂತು, ಅದು ತಾನೇ ಹೇಳುತ್ತೆ. ಹೌದಾ? ನೆಕ್ಸ್ಟ್ ಏನು ಮಾಡುತ್ತೆ ನೋಡೋಣ. Yummy was tempted. He ate some sweets, then some more, and even more. As he ate, his tummy started growing bigger and bigger. He fell asleep. ನೋಡಿ, ಅಲ್ಲಿ ಇರ್ತಕ್ಕಂಥ ಸ್ವೀಟನ್ನು ನೋಡಿ ಅದು ಯೋಚನೆ ಮಾಡುತ್ತೆ. ಟೆಂಪ್ಟೆಡ್ ಅಂದರೆ ಯೋಚನೆ ಮಾಡುತ್ತೆ, ಇದನ್ನು ನಾನು ತಿನ್ನಬೇಕು. ಏಟ್ ಅಂದರೆ ತಿನ್ನೋದು. ಸಮ್ ಸ್ವೀಟ್ಸ್, ಇದರಲ್ಲಿರ್ತಕ್ಕಂಥ ಸಿಹಿಯನ್ನು ನಾನು ತಿನ್ನಬೇಕು ಅಂತ ಅದು ಯೋಚನೆ ಮಾಡಿ ತಿನ್ನಲಿಕ್ಕೆ ಆರಂಭ ಮಾಡುತ್ತೆ. ದೆನ್ ಸಮ್ ಮೋರ್ ಆ್ಯಂಡ್ ಇವನ್ ಮೋರ್, ಮತ್ತು ಇನ್ನಷ್ಟು ತಿನ್ನಬೇಕು ಅಂತ ಬಾಸ್ಕೆಟ್ನಲ್ಲಿರ್ತಕ್ಕಂಥ ಎಲ್ಲವನ್ನು ಅದು ಸ್ವೀಟನ್ನು ತಿನ್ನಲಿಕ್ಕೆ ಪ್ರಯತ್ನ ಮಾಡುತ್ತೆ. ಆ್ಯಸ್ ಹಿ ಏಟ್, ನೋಡಿ, ಬಹಳಷ್ಟು ನಾನು ತಿನ್ನಬೇಕು ಅಂತ ಸಾಕಷ್ಟು ಅದರಲ್ಲಿರ್ತಕ್ಕಂಥ ಸಿಹಿ ತಿಂಡಿಯನ್ನು ಅದು ತಿನ್ನುತ್ತೆ. ಹಿಸ್ ಟಮ್ಮಿ ಸ್ಟೇಟೆಡ್, ನೋಡಿ, ಅದನ್ನು ತಿನ್ನಬೇಕು ಅಂತ ಅದು ನಿರ್ಧಾರ ಮಾಡಿಬಿಡುತ್ತೆ. ಹಾಗೆ ಅದನ್ನು ತಿಂದ ತಕ್ಷಣ ಅದು ತುಂಬ ಏನಾಗುತ್ತೆ ನೋಡಿ, ಅದರ ಹೊಟ್ಟೆ ಭಾಗ ತುಂಬ ದೊಡ್ಡದಾಗುತ್ತೆ. ಬಿಗ್ಗರ್ ಆ್ಯಂಡ್ ಬಿಗ್ಗರ್, ಅದರ ಹೊಟ್ಟೆ ಭಾಗ ನೋಡಿ ಹೀಗಿರುತ್ತೆ, ಅದು ಈ ರೀತಿಯಾಗಿ ದಪ್ಪ ಆಗುತ್ತೆ. ಹಿ ಫೆಲ್ ಅಸ್ಲೀಪ್, ಅಲ್ಲೇ ನಾನು ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂತ ಆ ಬಾಸ್ಕೆಟ್ನಲ್ಲಿನೇ ಒಳಗಡೆ ಏನು ಮಾಡುತ್ತೆ, ಆ ಸಿಹಿ ತಿಂಡಿಯನ್ನು ತಿಂದು ನಿದ್ರೆಗೆ ಜಾರುತ್ತೆ. ನೋಡಿ, ಈ ರೀತಿಯಾಗಿ ಅದು ನಿದ್ರೆ ಮಾಡುತ್ತೆ. ಫೆಲ್ ಎ ಸ್ಲೀಪ್, ನಿದ್ದೆಗೆ ಜಾರಿದಾಗ ನೋಡಿ, ಟಾಮ್ ಕ್ಯಾಟ್ ಪೀಪ್ಡ್
into the basket. He saw Emmy and tried to catch him. Emmy suddenly woke up and looked into Tom's face. He squeaked and tried to get out through the hole, but his tummy was so big he could not get out. Tummy got very scared. I will never eat so much again, he said. ಇಲ್ಲಿ ನಿದ್ರೆಗೆ ಜಾರಿದಾಗ ಅದರಲ್ಲಿ ಅಲ್ಲಿಗೆ ಒಂದು ಕ್ಯಾಟ್ ಬರುತ್ತೆ, ಟಾಮ್ ಕ್ಯಾಟ್. ಅದು ಆ ಬಾಸ್ಕೆಟನ್ನು ಒಂದು ಮೇಲ್ಭಾಗವನ್ನು ಸರಿಸಿ ಇಣುಕಿ ನೋಡುತ್ತೆ. ಪೀಪಡ್ ಅಂದರೆ ಇಣುಕಿ ನೋಡು. ಅದರಲ್ಲಿ ಇಣುಕಿ ನೋಡಿದಾಗ ಅಲ್ಲಿ ಏನನ್ನು ನೋಡುತ್ತೆ? ಅದು ಒಂದು ಇಲಿ ಮಲಗಿರೋದನ್ನು ಅದರಲ್ಲಿ ನೋಡುತ್ತೆ. ಯಾರು? ಕ್ಯಾಟ್. ಆಗ ಅದನ್ನು ಹಿಡಿಬೇಕು. ಟ್ರೈ ಟು ಕ್ಯಾಚ್ ಹಿಮ್. ನಾನು ಅದನ್ನು ಹಿಡಿಬೇಕು ಅಂತ ಇದು ಪ್ರಯತ್ನ ಮಾಡುತ್ತೆ ಕ್ಯಾಟ್. ಆಗ ಎಮ್ಮಿ ಸಡನ್ಲಿ ವೋಕಪ್. ಎಮ್ಮಿ ಅಂದರೆ ಯಾರು? ಇಲಿ ಹೌದಲ್ವಾ? ಆ ಇಲಿಯ ಹೆಸರು ಎಮ್ಮಿ. ಅದು ಮಲಗಿರುತ್ತಲ್ವ, ಒಮ್ಮಿಂದೊಮ್ಮೆಲೆ ಅದಕ್ಕೆ ಎಚ್ಚರ ಆಗ್ಬಿಡುತ್ತೆ. ಸಡನ್ಲಿ ವೋಕಪ್, ಎದ್ಬಿಡುತ್ತೆ. ಆಗ ಅದು ಟಾಮ್ಸ್ ಫೇಸ್, ಎದ್ದ ತಕ್ಷಣ ಈ ಬೆಕ್ಕಿನ ಮುಖವನ್ನು ನೋಡುತ್ತೆ. ನೋಡಿದಾಗ he squeaked and tried to get out through the hole. ಆ ಹೋಲ್ನಿಂದ ಅದು ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡುತ್ತೆ. ಬೆಕ್ಕು ಬಂದಿದೆ, ನನ್ನನ್ನು ಅದು ತಿಂದುಬಿಡುತ್ತೆ ಅಂತ ಅದೇನು ಮಾಡುತ್ತೆ? ಭಯದಿಂದ ಅದು ಹೊರಗಡೆ ಬರಬೇಕು ಅಂತ ಬಹಳಷ್ಟು ಪ್ರಯತ್ನ ಮಾಡುತ್ತೆ. ಬಟ್ ಹಿಸ್ ಟಮ್ಮಿ ವಾಸ್ ಸೋ ಬಿಗ್ he could not get out. ಟಮ್ಮಿ ಗಾಟ್ ವೆರಿ ಸ್ಕೇರ್ಡ್. ನೋಡಿ, ಅದ್ರ ಹೊಟ್ಟೆ ತುಂಬ, ಅದು ಸ್ವೀಟ್ ತಿಂದಿರುತ್ತಲ್ಲ, ತುಂಬ ಹೊಟ್ಟೆ ಬಂದಿರೋದ್ರಿಂದ ಅದಕ್ಕೆ ಏನಾಗ್ಬಿಡ್ತದೆ? ಹೊರಗಡೆ ಬರಲಿಕ್ಕೆ ಅದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅದು ತುಂಬ ಭಯ ಪಟ್ಬಿಡುತ್ತೆ. ಯಾಕಂದರೆ ಇದು ಟಾಮ್ ನನ್ನನ್ನು ತಿಂದುಬಿಡುತ್ತೆ ಅಂತ ತುಂಬ ಹೆದರುತ್ತೆ. ಸ್ಕೇರ್ಡ್ ಅಂದರೆ ಹೆದರೋದು. ಆಗ ಅದು ತನ್ನಷ್ಟಕ್ಕೆ ತಾನೇ ಏನು ಅಂದ್ಕೊಳ್ಳುತ್ತೆ? ಐ ವಿಲ್ ನೆವರ್ ಈಟ್ ಸೋ ಮಚ್ ಅಗೇನ್, ಹಿ ಸೇಡ್. ನಾನು ಇನ್ನೊಮ್ಮೆ ಯಾವತ್ತೂ ಕೂಡ ಬಹಳಷ್ಟು ತಿನ್ನಬಾರ್ದು ಅಂತ ತನ್ನಷ್ಟಕ್ಕೆ ತಾನೇ ಅದು ಹೇಳಿಕೊಳ್ಳುತ್ತದೆ. ಆದರೂ ಕೂಡ ಆ ಬಾಸ್ಕೆಟಿಂದ ಅದು ಹೊರಗಡೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಬೆಕ್ಕು ಏನು ಮಾಡುತ್ತೆ? ಆ ಇಲಿಯನ್ನು ನೋಡ್ತಾ ಇರುತ್ತೆ. ಅರ್ಥ ಆಯ್ತಾ? ಈ ರೀತಿಯಾಗಿ ಎಮ್ಮಿಸ್ ಟಮ್ಮಿ, ಅದರ ಹೊಟ್ಟೆ ಭಾಗ ಬಂದಿರೋದ್ರಿಂದ ಅದೇನು ಮಾಡುತ್ತೆ? ನಾನು ಇನ್ನಷ್ಟು ಯಾವತ್ತೂ ಕೂಡ ಈ ಸಿಹಿಯನ್ನು, ಇಷ್ಟೊಂದು ಆಹಾರವನ್ನು ತಿನ್ನಬಾರ್ದು ಅಂತ ಅಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ಸ್ಟೋರಿ ಹೆಸರೇನಿದೆ? ಎಮ್ಮೀಸ್ ಟಮ್ಮಿ. ಎಮ್ಮಿ ಅಂದರೆ ಇಲಿ, ಟಮ್ಮಿ ಅಂದರೆ ಅದರ ಹೊಟ್ಟೆ. ಎಮ್ಮೀಸ್ ಟಮ್ಮಿ. ಅರ್ಥ ಆಯ್ತಾ ಮಕ್ಕಳೇ? ಸ್ಟೋರಿ ಚೆನ್ನಾಗಿದೆ ಅಲ್ವಾ? ಇದುವರೆಗೂ ನೀವು ಸ್ಟೋರಿಯನ್ನು ಕೇಳಿದಿರಿ. ಎಲ್ಲರೂ ಕೂಡ ಪೂರ್ತಿ ಸ್ಟೋರಿಯನ್ನು ನೋಡಿದ್ದೀರಿ. ಹಾಗೆ ಇದರಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನ ನಾನು ಸ್ಟೋರಿ ವಿವರಣೆ ಮಾಡುವಾಗ ಹೇಳ್ತಾ ಬಂದಿದ್ದೇನೆ. ಈಗ ಅವುಗಳನ್ನ ಒಂದೆಡೆ ಬರೆದಿದ್ದೇನೆ. ನೀವು ವರ್ಡ್ಸ್ಗಳನ್ನು ಅವುಗಳನ್ನ ಹೇಳ್ತಾ ಹೋಗ್ತೇನೆ. ಎಲ್ಲರೂ ಕೂಡ ಕೇಳಿಸಿಕೊಳ್ಳಿ, ಹಾಗೆ ಬರೆದುಕೊಳ್ಳಿ. ಸರಿನಾ? ಯಮ್ಮೀಸ್ ಟಮ್ಮಿ. ನೀವು ವರ್ಡ್ಸ್: ಮೌಸ್ ಇಲಿ, ಹಂಗ್ರಿ ಹಸಿವು, ಫುಡ್ ಆಹಾರ, ಹೋಲ್ ರಂಧ್ರ, ವಿಗಲ್ಡ್ ತಿರುಗಿಸು, ಇನ್ಸೈಡ್ ಒಳಗೆ, ಟೇಲ್ ಬಾಲ, ಔಟ್ಸೈಡ್ ಹೊರಗೆ, ಸ್ವೀಟ್ ಸಿಹಿ, ಟೆಂಪ್ಟೆಡ್ ಯೋಚಿಸಿದನು, ಸ್ಟೇಟೆಡ್ ನಿರ್ಧರಿಸಿದ, ಗ್ರೋ ಬೆಳೆಯುವುದು, ಬಿಗ್ಗರ್ ದೊಡ್ಡದಾಗಿ, ಅಸ್ಲೀಪ್ ನಿದ್ದೆ, ಪೀಪ್ಡ್ ಇಣುಕಿ ನೋಡು, ಟ್ರೈಡ್ ಪ್ರಯತ್ನಿಸು, ಕ್ಯಾಚ್ ಹಿಡಿಯಲು, ಸ್ಕ್ವಿಕ್ಡ್ ಸೇರಿತು, ಸ್ಕೇರ್ಡ್ ಬೆದರಿದ, ಈಟ್ ತಿನ್ನುವುದು. ಇವೆಲ್ಲವುಗಳು ಯಮ್ಮೀಸ್ ಟಮ್ಮಿ ಸ್ಟೋರಿಯಲ್ಲಿ ಬರ್ತಕ್ಕಂತಹ ಸಾಕಷ್ಟು ಹೊಸ ಪದಗಳ ಅರ್ಥಗಳಾಗಿವೆ. ಎಲ್ಲರೂ ಕೂಡ ಇವುಗಳನ್ನ ಬರೆದುಕೊಳ್ಳಿ. ಈ ಕಥೆಯ ನೀತಿ ಏನಪ್ಪ ಅಂದರೆ, ನಮಗೆ ಯಾವುದೇ ಆಹಾರ ಇರಲಿ, ಏನೇ ಆದ್ರೂ ಕೂಡ ನಮಗೆ ಎಷ್ಟು ಬೇಕಲ್ಲ ಅಷ್ಟೇ ಆಹಾರವನ್ನು ನಾವು ನಮ್ಮ ಶರೀರಕ್ಕೆ ಸೇವಿಸಬೇಕು. ಯಾವುದೂ ಕೂಡ ಅತಿಯಾದರೆ ಅಮೃತನೂ ಕೂಡ ವಿಷ ಅನ್ನುವಂಥ ಒಂದು ನೀತಿಯನ್ನು ಈ ಒಂದು ಕಥೆಯ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಹೌದಲ್ವಾ? ಎಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.